2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 34. ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಅವನು ತನ್ನ ಆಳಿಕೆಯ 8ನೆಯ ವರ್ಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. 12ನೆಯ ವರ್ಷ ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಇದ್ದ ಪೂಜಾ ಸ್ಥಳಗಳನ್ನು, ಅಶೇರ ಸ್ತಂಭಗಳನ್ನು, ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ತೆಗೆದುಹಾಕಿ ದೇಶವನ್ನು ಶುದ್ಧಿಪಡಿಸಿದನು. ಇದಲ್ಲದೆ ಅವನು ಬಾಳ್ ದೇವತೆಗಳ ಯಜ್ಞವೇದಿಗಳನ್ನು ತನ್ನೆದುರಿನಲ್ಲಿಯೇ ಹಾಳು ಮಾಡಿಸಿ ಅವುಗಳ ಮೇಲಿದ್ದ ಸೂರ್ಯ ಸ್ತಂಭಗಳನ್ನು ಕಡಿಸಿ ಅಶೇರ ಸ್ತಂಭ ಕೆತ್ತಿದ ಮತ್ತು ಎರಕದ ವಿಗ್ರಹ ಇವುಗಳನ್ನು ಓಡಿಸಿ ಅವುಗಳಿಗೆ ಯಜ್ಞವನ್ನರ್ಪಿಸಿದವರ ಸಮಾಧಿಗಳ ಮೇಲೆ ಆ ಧೂಳನ್ನು ಚೆಲ್ಲಿಸಿದನು. ಅವುಗಳ ಪೂಜಾರಿಗಳ ಎಲುಬುಗಳನ್ನು ಆ ಯಜ್ಞವೇದಿಗಳ ಮೇಲೆ ಸುಡಿಸಿ ಯೆಹೂದದ ಮತ್ತು ಯೆರೂಸಲೇಮಿನ ಅಶುದ್ಧತ್ವವನ್ನೆಲ್ಲ ಪರಿಹರಿಸಿದನು. ಮನಸ್ಸೆ, ಎಫ್ರಾಯಿಮ್, ಸಿಮೆಯೋನ್, ನಫ್ತಾಲಿ ಪ್ರಾಂತಗಳ ಊರುಗಳ ಸುತ್ತಣ ಹಾಳು ಬೀಳುಗಳಲ್ಲಿದ್ದ ಯಜ್ಞವೇದಿಗಳನ್ನು ಕೆಡವಿಸಿ ಅಶೇರ ಸ್ತಂಭಗಳನ್ನು ವಿಗ್ರಹಗಳನ್ನು ಓಡಿಸಿ ಪುಡಿ ಮಾಡಿಸಿ ಇಸ್ರಾಯೇಲ್ ದೇಶದಲ್ಲಿದ್ದ ಸೂರ್ಯ ಸ್ತಂಭಗಳನ್ನು ಕಡಿಸಿ ಯೆರೂಸಲೇಮಿಗೆ ಹಿಂದಿರುಗಿದನು. ಅವನು ತನ್ನ ಆಳಿಕೆಯ 18ನೆಯ ವರ್ಷದಲ್ಲಿ ದೇಶವನ್ನು ದೇವಾಲಯವನ್ನು ಶುದ್ಧಿಪಡಿಸಿದ ಮೇಲೆ ತನ್ನ ದೇವರಾದ ಯೆಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡಿಸುವುದಕ್ಕೋಸ್ಕರ ಅಚಲ್ಯನ ಮಗನಾದ ಶಾಫಾನನನ್ನೂ ಪುರಾಧಿಕಾರಿಯಾದ ಮಾಸೇಯನನ್ನೂ ಪ್ರಧಾನ ಮಂತ್ರಿಯಾಗಿದ್ದ ಯೋವಾಹಾಜನ ಮಗನಾದ ಯೋವಾಹನನ್ನು ಕಳುಹಿಸಿದನು. ಇವರು ಮಹಾಯಾಜಕನಾದ ಹಿಲ್ಕೀಯನ ಬಳಿಗೆ ಹೋಗಿ ದೇವಾಲಯಕ್ಕೋಸ್ಕರ ಸಂಗ್ರಹವಾದ ಹಣವನ್ನು, ಅಂದರೆ ದ್ವಾರಪಾಲಕರಾದ ಲೇವಿಯರು, ಮನಸ್ಸೆ, ಎಫ್ರಾಯಿಮ್ ಮುಂತಾದ ಇಸ್ರಾಯೇಲ್ ಕುಲಗಳಲ್ಲಿ ಉಳಿದವರಿಂದಲೂ ಎಲ್ಲ ಯೆಹೂದ ಬೆನ್ಯಾಮೀನ್ಯರಿಂದಲೂ ಯೆರೂಸಲೇಮಿನವರಿಂದಲೂ ಕೂಡಿಸಿದ್ದ ಹಣವನ್ನು ದೇವಾಲಯದ ಕೆಲಸ ಮಾಡಿಸುವವರಿಗೆ ಕೊಡುವುದಕ್ಕೋಸ್ಕರ ಅವನಿಗೆ ಒಪ್ಪಿಸಿದರು. ದೇವಾಲಯದ ಕೆಲಸ ಮಾಡಿಸುತ್ತಿದ್ದವರು ಆ ಹಣವನ್ನು ಕೆತ್ತಿದ ಕಲ್ಲು, ಜೋಡಿಸತಕ್ಕ ತೊಲೆ ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿಯೂ ಯೆಹೂದ ರಾಜರ ಅಲಕ್ಷ್ಯದಿಂದ ಹಾಳಾಗಿದ್ದ ಕಟ್ಟಡಗಳಿಗೆ ಮಾಳಿಗೆ ಹಾಕುವುದಕ್ಕಾಗಿಯೂ, ಅಂತೂ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಭದ್ರಪಡಿಸುವುದಕ್ಕೆ ಬಡಗಿಯವರಿಗೂ ಶಿಲ್ಪಿಯವರಿಗೂ ಕೊಟ್ಟರು. ಕೆಲಸ ಮಾಡುವವರು ನಂಬಿಗಸ್ತರಾಗಿದ್ದರು. ಮೆರಾರಿಯರಲ್ಲಿ ಯಹತ್, ಓಬದ್ಯ ಎಂಬ ಲೇವಿಯರು, ಕೆಹಾತ್ಯರಲ್ಲಿ ಜೆಕರ್ಯ, ಮೆಷುಲ್ಲಾಮ್ ಎಂಬ ಲೇವಿಯರು ಅವರ ಮೇಲ್ವಿಚಾರಕರಾಗಿದ್ದರು. ಗಾಯನ ನಿಪುಣರಾದ ಲೇವಿಯರೆಲ್ಲರೂ ಹೊರೆ ಹೊರುವವರ ಮೇಲ್ವಿಚಾರಕರಾಗಿದ್ದು ಎಲ್ಲ ವಿಧವಾದ ಕೆಲಸ ಮಾಡುವವರನ್ನು ನಡೆಸುತ್ತಿದ್ದರು. ಎಲ್ಲ ಲೇಖಕರು, ಅಧಿಕಾರಿಗಳು, ದ್ವಾರಪಾಲಕರು ಲೇವಿಯರೇ. ಯೆಹೋವನ ಆಲಯದಲ್ಲಿ ಸಂಗ್ರಹವಾಗಿದ್ದ ಹಣವನ್ನು ಹೊರಗೆ ತೆಗೆಯುವಾಗ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಧರ್ಮೋಪದೇಶದ ಗ್ರಂಥವು ಯಾಜಕನಾದ ಹಿಲ್ಕೀಯನಿಗೆ ಸಿಕ್ಕಿತು. ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಆ ಗ್ರಂಥವನ್ನು ಅರಸನ ಬಳಿಗೆ ತೆಗೆದುಕೊಂಡು ಹೋಗಿ, ನೀನು ಆಜ್ಞಾಪಿಸಿದ್ದೆಲ್ಲವನ್ನೂ ನಿನ್ನ ಸೇವಕರು ಮಾಡುತ್ತಿದ್ದಾರೆ. ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ಕೆಲಸ ಮಾಡಿಸುವವರಿಗೂ ಮಾಡುವವರಿಗೂ ಒಪ್ಪಿಸಿದರು ಎಂದು ತಿಳಿಸಿದನು. ಇದಲ್ಲದೆ ಲೇಖಕನಾದ ಶಾಫಾನನು ಅರಸನಿಗೆ, ಯಾಜಕನಾದ ಹಿಲ್ಕೀಯನು ನನಗೊಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅವನ ಮುಂದೆ ಅದನ್ನು ಓದಿದನು. ಅರಸನು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಹಿಲ್ಕೀಯ, ಶಾಫಾನನ ಮಗನಾದ ಅಹೀಕಾಮ್, ಮೀಕನ ಮಗನಾದ ಅಬ್ದೋನ್, ಲೇಖಕನಾದ ಶಾಫಾನ್, ಸಹಕಾರಿಯಾದ ಅಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಯೆಹೋವನ ಆಜ್ಞೆಗಳನ್ನೆಲ್ಲ ಕೈಕೊಳ್ಳದೆ ಹೋದದರಿಂದ ಯೆಹೋವನು ತನ್ನ ಮಹಾರೌದ್ರವನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ಆದದರಿಂದ ನೀವು ನನಗೋಸ್ಕರವೂ ಇಸ್ರಾಯೇಲ್ಯರಲ್ಲಿ ಮತ್ತು ಯೆಹೂದ್ಯರಲ್ಲಿ ಉಳಿದಿರುವವರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ನಮಗೆ ಸಿಕ್ಕಿರುವ ಈ ಗ್ರಂಥದ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು. ಆಗ ಹಿಲ್ಕೀಯನೂ ಅರಸನ ಜನರು ಹುಲ್ದ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ
ಅಪ್ಪಣೆಯಾದಂತೆ ಆಕೆಯ ಹತ್ತಿರ ವಿಚಾರಿಸಿದರು. ಹಸ್ರನ ಮೊಮ್ಮಗನೂ ಥೊಕತನ ಮಗನೂ ರಾಜವಸ್ತ್ರಾಗಾರದ ಅಧಿಪತಿಯೂ ಆಗಿದ್ದ ಶಲ್ಲೂಮನು ಆಕೆಯ ಗಂಡನು. ಆಕೆಯು ಯೆರೂಸಲೇಮಿನ 2ನೆಯ ಕೇರಿಯಲ್ಲಿ ವಾಸವಾಗಿದ್ದಳು. ಹುಲ್ದಳು ಅವರಿಗೆ, ನಿಮ್ಮನ್ನು ಕಳುಹಿಸಿದವನಿಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಮಾತುಗಳನ್ನು ತಿಳಿಸಿರಿ. ಆತನು ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯೆಹೂದದ ಅರಸನ ಮುಂದೆ ಪಾರಾಯಣವಾದ ಆ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪಗಳನ್ನು ಬರಮಾಡುವೆನು. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಹಾಕಿ ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯುತ್ತಿರುವುದು, ಆರಿಹೋಗುವುದಿಲ್ಲ ಅನ್ನುತ್ತಾನೆ. ತಾನು ಕೇಳಿದ ವಾಕ್ಯಗಳ ವಿಷಯವಾಗಿ ಯೆಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯೆಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಮಾತೇನೆಂದರೆ, ಇಸ್ರಾಯೇಲ್ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ಈ ದೇಶದ ಮತ್ತು ಅದರ ನಿವಾಸಿಗಳ ವಿಷಯ ನಾನು ಹೇಳಿದ ಮಾತುಗಳನ್ನು ಕೇಳಿದಾಗ ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತ್ಯು ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದೇ ಎಂದು ಹೇಳಿದಳು. ಅವರು ಹಿಂದಿರುಗಿ ಬಂದು ಅರಸನಿಗೆ ಆ ಮಾತುಗಳನ್ನು ತಿಳಿಸಿದರು. ಅನಂತರ ಅರಸನು ದೂತರ ಮುಖಾಂತರ ಯೆರೂಸಲೇಮಿನ ಮತ್ತು ಯೆಹೂದದ ಎಲ್ಲ ಹಿರಿಯರನ್ನು ಕೂಡಿಸಿ ಯೆರೂಸಲೇಮಿನವರನ್ನು, ಬೇರೆ ಎಲ್ಲ ಯೆಹೂದ್ಯರನ್ನು, ಯಾಜಕರನ್ನು, ಲೇವಿಯರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ದೊಡ್ಡವರು ಮೊದಲುಗೊಂಡು ಚಿಕ್ಕವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ, ತನ್ನ ಸ್ಥಳದಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿಯೂ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಆಮೇಲೆ ಎಲ್ಲ ಯೆರೂಸಲೇಮಿನವರಿಂದಲೂ ಬೆನ್ಯಾಮೀನ್ಯರಿಂದಲೂ ಪ್ರಮಾಣ ಮಾಡಿಸಿದನು. ಯೆರೂಸಲೇಮಿನವರು ಏಕದೇವರಾದ ತಮ್ಮ ಪಿತೃಗಳ ದೇವರ ನಿಬಂಧನೆಯನ್ನು ಕೈಕೊಳ್ಳುವವರಾದರು. ಯೋಷಿಯನು ಇಸ್ರಾಯೇಲರಿಗೆ ಸೇರಿದ ಎಲ್ಲ ಪ್ರಾಂತಗಳೊಳಗಿನ ಅಸಹ್ಯ ಮೂರ್ತಿಗಳನ್ನೆಲ್ಲ ತೆಗೆದುಹಾಕಿಸಿ, ಇಸ್ರಾಯೇಲ್ಯರಲ್ಲಿ ಉಳಿದಿರುವವರು ತಮ್ಮ ದೇವರಾದ ಯೆಹೋವನನ್ನೇ ಸೇವಿಸುವಂತೆ ಮಾಡಿದನು. ಅವನ ಜೀವಮಾನದಲ್ಲೆಲ್ಲ ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಡದೆ ಹಿಂಬಾಲಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 34, 34ನೇ ಅಧ್ಯಾಯ. 33ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ನಾವು ಯೋಚನೆ ಮಾಡಿಕೊಳ್ಳುವುದಾದರೆ, ಮನಸ್ಸೆ ಎಂಬಂಥ ಮಹಾದುಷ್ಟ ಅರಸನ ಬಗ್ಗೆ ನಾವು ನೋಡ್ತೇವೆ. ಯಾಕೆ ಆ ಮಾತು ಹೇಳಬೇಕಂತ ಹೇಳಿದ್ರೆ, ಅವನ ಕಾಲದಲ್ಲಿ ನೋಡುವಾಗ ಅವನು ತನ್ನ ತಂದೆಯಾದ ಹಿಜ್ಕೀಯನ ಹಾಗೆ ಹಿಜ್ಕೀಯನು ಮಹಾ ಸುಧಾರಣೆಯನ್ನು, ಭಕ್ತಿ ಸಂಜೀವನವನ್ನು, ಭಕ್ತಿ ಕಾರ್ಯಗಳನ್ನು ಪುನಃಸ್ಥಾಪನೆ ಅಂದರೆ ದೇವಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ರೀತಿಯಲ್ಲಿ ನಡೆಸಿದಾತನಾಗಿರ್ತಾನೆ. ಆದರೆ ಮನಸ್ಸೆ ಸಂಪೂರ್ಣವಾಗಿ ತದ್ವಿರುದ್ಧವಾದ ರೀತಿಯಲ್ಲಿ 55 ವರ್ಷ ಆಳ್ವಿಕೆ ಮಾಡಿದ್ದಾಗ್ಯೂ ದೇವರಿಗೆ ವಿರುದ್ಧವಾಗಿ ತನ್ನ ಮಕ್ಕಳನ್ನು ಕೂಡ ಅನ್ಯರಂತೆ ಆಹುತಿ ಕೊಟ್ಟಂಥ ಒಬ್ಬ ಅರಸನಾಗಿರ್ತಾನೆ. ಮತ್ತು ದೇವಜನರನ್ನು ಅನ್ಯ ರಾಷ್ಟ್ರಗಳಿಗಿಂತಲೂ ಬಹಳ ಕೀಳಾದ ಮಟ್ಟಕ್ಕೆ ಆತ್ಮಿಕವಾದ ರೀತಿಯಲ್ಲಿ
ವಿಶ್ವಾಸಘಾತಕವಾದ ರೀತಿಯಲ್ಲಿ ನಡೆಸಿರ್ತಾನೆ. ಓದಲಿಕ್ಕೆ ಅದು ಭಾಳ ದುಃಖ ವಿಷಾದವೆನಿಸುವಂಥ ಒಂದು ವಾಕ್ಯ ಭಾಗ. ಆದರೂ ಕೂಡ ಅಂಥ ಸಂದರ್ಭದಲ್ಲಿ ಅವನನ್ನು ಆ ರೀತಿಯಾಗಿ ಇದ್ದಂಥ ವೇಳೆಯಲ್ಲಿಯೂ ದೇವರು ಅವನನ್ನು ಎಚ್ಚರಿಸ್ತಾನೆ. ದೇವರು ಅವನನ್ನು ಎಚ್ಚರಿಸಿದ್ದಾಗ್ಯೂ ಅವನ ಪ್ರಜೆಗಳನ್ನು ಎಚ್ಚರಿಸಿದ್ದಾಗ್ಯೂ ಅವರು ದೇವರಿಗೆ ಲಕ್ಷ್ಯ ಕೊಡೋದಿಲ್ಲ. ಆದ ಕಾರಣ ದೇವರು ವೈರಿಯನ್ನು ಕಳಿಸಿ ಮನಸ್ಸೆಯನ್ನು ಸೆರೆ ಹಿಡಿದು ಅವನನ್ನು ಬಾಬೇಲಿಗೆ ಒಯ್ದು ಬಿಡ್ತಾನೆ. ಬಾಬೇಲ್ ಅಂದರೆ ಗಲಿಬಿಲಿ. ಆ ರೀತಿಯಾಗಿದ್ದಂಥ ವೇಳೆಯಲ್ಲಿ ಕೂಡ ಅವನು ತನ್ನ ದೇವರಿಗೆ ಮೊರೆ ಇಟ್ಟು ತನ್ನನ್ನು ಬಹಳವಾಗಿ ತಗ್ಗಿಸಿಕೊಳ್ಳುವಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಬಾಬೇಲ್ನಿಂದ ಮತ್ತೆ ಯೆರೂಸಲೇಮಿಗೆ ಅಂದರೆ ಗಲಿಬಿಲಿಯಿಂದ ಸಮಾಧಾನಕ್ಕೆ ಅವನನ್ನು ಕರ್ಕೊಂಡು ಬರ್ತಾನೆ. ಬಂದ ಮೇಲೆ ಒಳ್ಳೆಯ ಸುಧಾರಣೆಯನ್ನು ಮಾಡ್ತಾನೆ. ಮತ್ತು ಅದಾದ ನಂತರ ಅವನ ಮಗನಾದಂಥ ಆಮೋನನು ಅರಸನಾಗ್ತಾನೆ. ಆದರೆ ಅವನು ಕೂಡ ಒಂದು ರೀತಿಯಿಂದ ಅವನ ತಂದೆಯ ಹಾಗೆ ಅಂದರೆ ಮನಸ್ಸೆಯ ಹಾಗೇ ಇವನು ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ. ಆದರೆ ತಂದೆ ಯಾವ ರೀತಿಯಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮನಸ್ಸೆ ನಡ್ಕೊಂಡಾಗಿಯೋ ಅನಂತರ ತಗ್ಗಿಸ್ಕೊಳ್ತಾನೆ. ಆ ರೀತಿಯಾಗಿ ಈ ಆಮೋನನ್ನು ತಗ್ಗಿಸ್ಕೊಳ್ಳಲಿಲ್ಲ. ಆದ ಕಾರಣ 55 ವರ್ಷ ಆಳ್ವಿಕೆ ಮಾಡಿದಂಥ ಮನಸ್ಸೆ ಹಾಗೆ ಇವನು ಆಳ್ವಿಕೆ ಮಾಡಲಿಲ್ಲ. ಬರೀ 2 ವರ್ಷ ಆಳ್ವಿಕೆ ಮಾಡ್ತಾನೆ. ಅದಾದ ನಂತರ ಅವನ ಸೇವಕರು ಅವನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಅವರನ್ನು ಸಂಹಾರ ಮಾಡಿಬಿಡ್ತಾರೆ. ಅದಾದ ನಂತರ ಅವನಿಗೆ ಬದಲಾಗಿ ಅವನ ಮಗನಾದ ಯೋಷಿಯನು ಅರಸನಾಗ್ತಾನೆ. 34ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ಯೋಷಿಯನ ವಿಷಯವಾಗಿ ನಾವು ನೋಡ್ತೇವೆ. ಯೋಷಿಯನು ಭಾಳ ದೊಡ್ಡ ಒಂದು ಭಕ್ತಿ ಸಂಜೀವನವನ್ನು ಯಹೂದ ದೇಶಕ್ಕೆ ತಗೊಂಡು ಬರ್ತಾನೆ. ಆದರೆ ಅವನು ಅರಸನಾದಾಗ ಕೇವಲ 8 ವಯಸ್ಸಿನವನಾಗಿರ್ತಾನೆ. ಯಾಕಂತ ಹೇಳಿದ್ರೆ ಬರೀ 2 ವರ್ಷ ಅಷ್ಟೇ ಆಳ್ವಿಕೆ ಮಾಡಿರ್ತಾನೆ. ಆಮೋನನು ಯಾಕಂದರೆ ಅವನ ಸೇವಕರು ಅವನನ್ನು ಕೊಂದು ಹಾಕಿದ್ದರಿಂದ ಒಳಸಂಚು ಮಾಡಿ ಕೊಂದು ಹಾಕಿದ್ದರಿಂದ ಯೋಷಿಯನಿಗೆ ಆ ಒಂದು ಅವಕಾಶ ಚಿಕ್ಕ ವಯಸ್ಸಿನಲ್ಲೇ ಅಂಥ ಒಂದು ಅವಕಾಶ ಸಿಗ್ತದೆ. ರಾಜ್ಯ ಭಾರವನ್ನು ಹೊರುವಂಥದ್ದು 8 ವಯಸ್ಸಿನಲ್ಲಿ ಅವನು ರಾಜ್ಯ ಭಾರವನ್ನು ಹೊತ್ತಂಥವನು 31 ವರ್ಷದವರೆಗೆ ಅವನು ಆಳ್ವಿಕೆ ಮಾಡ್ತಾನೆ. ಭಾಳ ಅದು ಗೋಲ್ಡನ್ ರೂಲ್ ಅಂತ ಹೇಳ್ಬೋದು, ಒಂದು ಸ್ವರ್ಣ ಆಳ್ವಿಕೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ಬೋದು. ಅಂದರೆ ಆತ್ಮೀಕವಾದ ರೀತಿಯಲ್ಲಿ ಆಳ್ವಿಕೆ ಅಂದರೆ ಯಾರು ಬೇಕಾದರೂ ಆಳ್ವಿಕೆ ಮಾಡ್ಬೋದು. ಆದರೆ ತಮ್ಮ ಆಳ್ವಿಕೆಯಲ್ಲಿ ಜನರನ್ನು ದೇವರಿಗೆ ಯಾರು ಕನೆಕ್ಟ್ ಮಾಡ್ತಾರೋ ಅದೇ ಒಳ್ಳೆ ಆಳ್ವಿಕೆ. ಹೌದು, ತಂದೆಯಾಗಿ ಆಳ್ವಿಕೆ ಮಾಡ್ಬೋದು, ತಾಯಿಯಾಗಿ ಕುಟುಂಬವನ್ನು ಆಳ್ವಿಕೆ ಮಾಡ್ಬೋದು. ತಮ್ಮ ಆಳ್ವಿಕೆಯಲ್ಲಿ ಅವರು ಎಷ್ಟರ ಮಟ್ಟಿಗೆ ಮಕ್ಕಳನ್ನು ತಮ್ಮನ್ನು ಸೇರಿ ದೇವರಿಗೆ ಕನೆಕ್ಟ್ ಮಾಡಿದರು ಅದೇ ಯಶಸ್ವಿ, ಅದೇ ಪ್ರಾಮುಖ್ಯ. ಈ ಅರಸರು ಸುಮಾರು 19 ಅರಸರು 20 ಅರಸರು ಇವರಿದ್ರಲ್ಲ, ಇವರಲ್ಲಿ ಎಷ್ಟು ಜನರು ದೇವರಿಗೆ ಕನೆಕ್ಟ್ ಮಾಡಿದರು? ಇಸ್ರಾಯೇಲ್ ಅರಸರು 19, ಯಹೂದದ ಅರಸರು 20. ಇವರಲ್ಲಿ ಸುಮಾರು 40 ಅರಸರು, ಒಬ್ಬ ರಾಣಿ ಅಥಲ್ಯ, ಸುಮಾರು 40 ಅಧಿಕಾರಿಗಳಲ್ಲಿ ಎಷ್ಟು ಜನರು ದೇವರಿಗೆ ಲಿಂಕ್ ಮಾಡಿದರು ಅದೇ ಇಂಪಾರ್ಟೆಂಟ್. ಸರಿ, ಇವನು ಯಾರು ಯೋಷಿಯನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ, ಅಂದರೆ ಅರ್ಥ ಭಾಳ ಶಿಸ್ತಾಗಿ ದಾವಿದನ ಮಾರ್ಗದಲ್ಲೇ ದೇವರ ಚಿತ್ತಾನುಸಾರವಾಗಿ ನಡೀತಾ ಇದ್ದಂತೆ 2ನೇ ವಚನದಲ್ಲಿ ಅದರ ಬಗ್ಗೆ ನಾವು ನೋಡ್ತೇವೆ. ತನ್ನ ಆಳ್ವಿಕೆ 8ನೇ ವರ್ಷದಲ್ಲಿ ಅವನೇನು ಮಾಡ್ತಾನೆ, ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವಿದನ ದೇವರನ್ನು ಹುಡುಕುವವನಾದನು. ಇದನ್ನು ಓದಿ ಭಾಳ ಇಷ್ಟ ಆಯ್ತು ನನಗೆ. 3ನೇ ವಚನದಲ್ಲಿರುವಂಥ ಈ ಮಾತು 2 Chronicles chapter 34
34ನೇ ಅಧ್ಯಾಯ 2ನೇ ಪೂರ್ವಕಾಲವೃತ್ತಾಂತ 3ನೇ ವಚನ. ಇನ್ನೂ ಯೌವನಸ್ಥನಾಗಿರುವಾಗಲೇ ದೇವರನ್ನು ಹುಡುಕುವವನಾದನು. ಹಿ ಸಾಟ್ ಗಾಡ್. ದೇವರನ್ನು ಹುಡುಕಿದನು. ಅಂದರೆ ದೇವರನ್ನು ಹುಡುಕೋದಂದರೆ ಬೇರೆ ಬೇರೆ ರೀತಿಯಿಂದ. ಯಾವ ರೀತಿಯಿಂದ ದೇವರನ್ನು ಹುಡುಕಿದನು ಅಂತ ನೋಡುವಾಗ 12ನೇ ವರ್ಷ ಯಹೂದದಲ್ಲಿ ಅವನೇನು ಮಾಡ್ದ, ಏನೇನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ಅಂದರೆ ಮೋಶೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಏನೇನು ಅಲ್ಲಿ ನೆಲೆಯಾಗಿತ್ತೋ, ದೇವಾಲಯದಲ್ಲೇ ಆಗಲಿ ಅಥವಾ ದೇಶದಲ್ಲೇ ಆಗಲಿ, ಅದನ್ನೆಲ್ಲ ತೆಗೆದು ಹಾಕ್ತಾನೆ ರೀ. ದೇವರು ತೆಗೆದು ಹಾಕಂದರೆ ತೆಗೆದು ಹಾಕಿದ ಅಷ್ಟೇ. ಆನಂತರ ಈ 4ನೇ ವಚನದಿಂದ 7ನೇ ವಚನದವರೆಗೆ ನೋಡುವಾಗ ಮಾಡಿಸಿ, ಕಡಿಸಿ, ಪುಡಿ ಪುಡಿ ಮಾಡಿಸಿ, ಒಡಿಸಿ, ಚೆಲ್ಲಿಸಿ, ಸುಡಿಸಿ, ಪರಿಹರಿಸಿ, ಕೆಡವಿಸಿ ಎಂಬಂಥ ಮಾತು ಮತ್ತೆ ಮತ್ತೆ ಬರ್ತದೆ. ಅದು ಏನು ತೋರಿಸ್ತದೆ ಅಂದರೆ ಒಳ್ಳೆಯ ಸುಧಾರಣೆ. ದೆರ್ ವಾಸ್ ಎ ಥರೋ ಕ್ಲೆನ್ಸಿಂಗ್. ಸಂಪೂರ್ಣವಾದ ಶುದ್ಧೀಕರಣವನ್ನು, ಸಂಪೂರ್ಣವಾದ ಹೊಲಸು ಹೊಲೆಯಾದದ್ದು ಎಲ್ಲವನ್ನು ತೆಗೆದುಹಾಕಿ ಒಂದು ಸ್ವಚ್ಛತೆಯನ್ನು, ಯಾವ ರೀತಿಯಾಗಿ ನಾವು ಹೇಳ್ತೀವಲ್ಲ, ಸ್ವಚ್ಛವಾದಂಥ ದೇಶವನ್ನು ತರಬೇಕು, ಅಂಥ ಒಂದು ಕಾರ್ಯವನ್ನು ಈ ಯೋಷಿಯನ್ನು ಆತ್ಮೀಕವಾದ ರೀತಿಯಲ್ಲಿ ಸ್ವಚ್ಛ ದೇಶವನ್ನು ತಂದಂಥ ವಿಷಯ ಇಲ್ಲಿ ನೋಡ್ತೇವೆ. 18 ವರ್ಷದಲ್ಲಿ ಆಳ್ವಿಕೆಯ 18 ವರ್ಷದಲ್ಲಿ ಈಗೇನು ಮಾಡ್ತಾನೆ, ದೇಶವನ್ನು ಅಷ್ಟೇ ಅಲ್ಲ, ದೇವಾಲಯವನ್ನು ಕೂಡ, ಇನ್ನೊಂದು ಸಾರಿ ಹೇಳ್ತೀನಿ, ದೇಶವನ್ನು ಮಾತ್ರವಲ್ಲ ದೇವಾಲಯವನ್ನು ಕೂಡ ಶುದ್ಧಿಪಡಿಸುತ್ತಾನೆ ಈ ಯೋಷಿಯನು. ಹಿ ಕ್ಲೆನ್ಸ್ಡ್ ಈವನ್ ದ ಟೆಂಪಲ್. ಹೌದು, ಶುದ್ಧಿಪಡಿಸಿದ ಮೇಲೆ ತನ್ನ ದೇವರಾದ ಯೆಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡಿಸುವುದಕ್ಕೂ ಮತ್ತು ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲವ್ರನ್ನ ಅಲ್ಲಿ ಏನು ಮಾಡ್ತಾನೆ, ಅಪಾಯಿಂಟ್ ಮಾಡ್ತಾನೆ ರೀ. ದೇಶವನ್ನು, ದೇವಾಲಯವನ್ನು ಅವನು ಜೀರ್ಣೋದ್ಧಾರ, ಸ್ಪೆಷಲಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾ ಇರುವಾಗ ಒಂದು 5 ಜನರನ್ನು ಅಪಾಯಿಂಟ್ ಮಾಡ್ತಾನೆ ರೀ. ಯಾರ್ಯಾರು? 8ನೇ ವಚನ, ಶಾಫಾನನು ಮತ್ತು ಮಾಸೇಯನು, ಆಮೇಲೆ ಪ್ರಧಾನಮಂತ್ರಿಯಾಗಿದ್ದಂಥ ಇನ್ನೊಬ್ಬನು ಯೋಹಾನನನ್ನು ಮತ್ತು ಇವರು ಮಹಾಯಾಜಕನಾದ ಹಿಲ್ಕಿಯನ ಬಳಿಗೆ ಬರ್ತಾರೆ. ಒಟ್ಟು ಇವರು 3 ಇರ್ತಾರೆ, 5 ಜನರಲ್ಲ, 3 ಇರ್ತಾರೆ. 3ರನ್ನ ಇಲ್ಲಿ ಮಹಾಯಾಜಕನ ಹತ್ರ ಕಳಿಸ್ತಾನೆ, ಹಿಲ್ಕಿಯನ ಹತ್ರ. ಆನಂತರ ಅವರೆಲ್ಲರೂ ಏನು ಮಾಡ್ತಾರೆ, ತಮ್ಮ ಕೆಲಸ ಮಾಡ್ತಾ ಇದ್ದಾಗ ಒಂದು ಆಶ್ಚರ್ಯ ಏನಾಯ್ತು ಅಂತ ಹೇಳ್ಬಿಟ್ಟು ನಾವು ನೋಡೋಣ. 14ನೇ ವಚನದಲ್ಲಿ ಆಶ್ಚರ್ಯ ಕಾದಿದೆ. ಯೆಹೋವನ ಆಲಯದಲ್ಲಿ ಸಂಗ್ರಹವಾಗಿದ್ದ ಹಣವನ್ನು ಹೊರಗೆ ತೆಗೆಯುವಾಗ, 14ನೇ ವಚನ, 2 Chronicles chapter 34 and verse 14, 2ನೇ ಪೂರ್ವಕಾಲವೃತ್ತಾಂತ 34:14, ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಧರ್ಮೋಪದೇಶದ ಗ್ರಂಥವು ಸಿಕ್ಕಿತು. ವಾವ್! ಎಷ್ಟೋ ವರ್ಷಗಳ ಹಿಂದೆ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಂಥ, ಬಹುಶಃ ಭಾಳ ಹಳೆದಾಗಿದ್ದಿರ್ಬೋದು, ಆ ಯೆಹೋವನ ಧರ್ಮಶಾಸ್ತ್ರದ ಗ್ರಂಥವು ಹಿಲ್ಕಿಯನಿಗೆ ಸಿಕ್ತು. ಮಹಾಯಾಜಕನಾದಂಥ ಹಿಲ್ಕಿಯನಿಗೆ ಸಿಕ್ತು. ಆಗ ಅವನು ಏನು ಮಾಡ್ತಾನೆ, ಶಾಫಾನನಿಗೆ ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥ ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಈಗ ನೋಡ್ರಿ, ಆಲಯ
ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ, ಅದನ್ನು ಸರಿಪಡಿಸ್ತಾ ಇದ್ದಾರೆ. ಆಲಯದ ಒಂದು ಸುಧಾರಣೆಯನ್ನು, ಶುದ್ಧೀಕರಣವನ್ನು, ಕ್ರಮಪಡಿಸುವಿಕೆಯನ್ನು, ಸಿದ್ಧಪಡಿಸುವಿಕೆಯನ್ನು ಆಗ್ತಾ ಇರುವಾಗ ಏನಾಗ್ತದೆ, ಹಿಲ್ಕಿಯನಿಗೆ ದೇವರ ವಾಕ್ಯ ಸಿಕ್ಬಿಡ್ತದೆ. ಅದನ್ನು ತಗೊಂಡು ಬಂದು ಹಿಲ್ಕಿಯನ್ ಏನು ಮಾಡ್ತಾನೆ, ಈಗ ಶಾಫಾನನಿಗೆ ಕೊಡ್ತಾನೆ. ಶಾಫಾನು ಲೇಖಕನು. ಶಾಫಾನನು ಮತ್ತು ಹಿಲ್ಕಿಯರು ಇಬ್ಬರು ಬಂದು ಏನು ಮಾಡ್ತಾರೆ, ಅದನ್ನು ತಗೊಂಡು ಹೋಗ್ಬಿಟ್ಟು ಅರಸನ ಬಳಿಗೆ ತೆಗೆದುಕೊಂಡು ಹೋಗಿ ಆ ಶಾಫಾನನು ಏನು ಹೇಳ್ತಾನೆ, ನೀನು ಹೇಳಿದ ಹಾಗೆ ನಾವು ಅವೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಗ ಹಣ ಕೂಡ ಸಂಗ್ರಹಿಸ್ಬೇಕಂತ ಹೇಳಿದ ಅದನ್ನು ಮಾಡಿದ್ವಿ. ಆದರೆ ಅದರ ಜೊತೆಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಗ್ರಂಥ ಒಂದು ಸಿಕ್ತು. ಗ್ರಂಥ ಹಿಲ್ಕಿಯ ನನಗೊಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನು ಓದಿದನಂತೆ. 18ನೇ ವಚನ. ಆ ರೀತಿಯಾಗಿ ಓದಿದಾಗ ಅದನ್ನು ಕೇಳಿಬಿಟ್ಟು ಇವನ ಪ್ರತಿಕ್ರಿಯೆ, ಯೋಷಿಯನ ಪ್ರತಿಕ್ರಿಯೆ ಏನಾಗ್ಬಿಟ್ಟಿತು ಅಂತ ಹೇಳಿದ್ರೆ, ಆಗ ಅವನು ಬಟ್ಟೆಗಳನ್ನು ಹರಿದುಕೊಂಡು 5 ಜನರನ್ನ ರೆಡಿ ಮಾಡಿಬಿಟ್ಟು ಏನು ಮಾಡ್ತಾನೆ, ಅವನು ಹೋಗಿ ದೇವ್ರನ್ನ ವಿಚಾರಿಸ್ರಿ ಇದರ ವಿಷಯದಲ್ಲಿ ಅಂತ. ಆದರೆ ದೇವ್ರನ್ನ ವಿಚಾರಿಸ್ರಂದ್ರೆ ಇವರು ದೇವ್ರ ಹತ್ರ ಹೋಗೋದಿಲ್ಲ, ಹುಲ್ದ ಎಂಬ ಪ್ರವಾದಿನಿ ಹತ್ರ 5 ಜನರು ಕೂಡ ಬರ್ತಾರೆ. ಬಂದಾಗ ಆಕೆ ಹತ್ರ ಬಂದು ವಿಚಾರಿಸ್ತಾರೆ. ವಿಚಾರಿಸಿದ ಮೇಲೆ ಆಕೆ ಆ ಪ್ರವಾದಿನಿ ಧೈರ್ಯದಿಂದ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಹೋಗಿ ನಿಮ್ಮನ್ನು ಕಳಿಸಿದ ಆತನಿಗೆ ಹೋಗಿ ಹೇಳ್ರಿ, ಈ ರೀತಿಯಾಗಿ ನೀವು ದೇವರು ಹೇಳ್ತಿದ್ದಾನೆ, ನನ್ನನ್ನು ಬಿಟ್ಟು ನೀವು ಅನ್ಯ ದೇವತೆಗಳನ್ನು ಧೂಪ ಹಾಕಿ ದುಷ್ಕೃತ್ಯ ಮಾಡಿ ರೇಗಿಸಿದ್ದರಿಂದ ಈ ರೀತಿಯಾಗಿ ಆಯಿತು ಎಂಬಂಥ ಮಾತನ್ನು ದೇವರು ಈ ಪ್ರವಾದಿನಿಯಾದಂಥ ಹುಲ್ದ ಎಂಬ ಪ್ರವಾದಿನಿಯ ಮುಖಾಂತರವಾಗಿ ಹೇಳಿ ಕಳಿಸ್ತಾನೆ. ಆದರೂ ಕೂಡ ಒಂದು ಮೆಸೇಜು, ಎಕ್ಸ್ಟ್ರಾ ಮೆಸೇಜು ಏನು, ಈ ಅರಸನಾದಂಥ ಯೋಷಿಯನಿಗೆ ಕೂಡ ನೀನು ನನ್ನ ಮುಂದೆ ತಗ್ಗಿಸಿಕೊಂಡದ್ರಿಂದ, ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ರಿಂದ ನಾನು ನಿನ್ನನ್ನು ಲಕ್ಷಿಸಿದ್ದೇನೆ. ಆದ ಕಾರಣ ನಾನು ಬರಮಾಡುವ ಶಿಕ್ಷೆಗಳಲ್ಲಿ ಒಂದನ್ನೂ ನೀನು ನೋಡೋದಿಲ್ಲ. ಯಾಕಂದರೆ ನೋಡಿ, ಇವನು ಭಾಳ ಮಾಡಲಿಲ್ಲ, ಯೋಷಿಯನ್ನು ಭಾಳ ಮಾಡಲಿಲ್ಲ. ವಾಕ್ಯ ಓದಿದಾಗ ಕೇಳಿಸ್ಕೊಂಡು ತನ್ನ ಪ್ರತಿಕ್ರಿಯೆಯನ್ನು ದುಃಖದಿಂದ ಬಟ್ಟೆ ಹರ್ಕೊಂಡಿದ್ದರಿಂದ, ಆ ಕಾಲದಲ್ಲಿ ಆ ರೀತಿ ಮಾಡ್ತಿದ್ರು, ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ರು, ಕಣ್ಣೀರು ಸುರಿಸಿದ್ದ, ತಗ್ಗಿಸ್ಕೊಂಡ. ದೇವರು ಹೇಳ್ತಾನೆ, ಆದ ಕಾರಣ ಒಂದು ಶಿಕ್ಷೆ ಕೂಡ ಬರಮಾಡೋದಿಲ್ಲ, ಅದನ್ನೇನು ನೋಡೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ ರೀ. ಆನಂತರ ಅರಸನು ದೂತರ ಮುಖಾಂತರವಾಗಿ ಎಲ್ಲರನ್ನೂ, ಚಿಕ್ಕವರು ದೊಡ್ಡವರು ಎಲ್ಲರನ್ನ ಕರಿತಾನೆ. ಎಲ್ಲರೂ ಕೂಡ ಅರಸನನಿಗೆ ಹಿಂಬಾಲಿಸ್ತಾರೆ. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ 30ನೇ ವಚನ ದೇವರ ವಾಕ್ಯವನ್ನು ದೇವರ ಆಲಯದಲ್ಲಿ ಓದುತ್ತಾನೆ. ಓದಿದಾಗ ಅಷ್ಟೇ, ಅವನು ಓದಿದ ಕೂಡಲೇ ಏನಾಗ್ತದೆ, ಯೋಷಿಯನು ಇಸ್ರಾಯೇಲರಿಗೆ ಸೇರಿದ ಎಲ್ಲ ಪ್ರಾಂತ್ಯದೊಳಗೆ ಆ ದೊಡ್ಡ ಸುಧಾರಣೆಯನ್ನು ದೇವರನ್ನು ಹಿಂಬಾಲಿಸುವಂತೆ ಮಾಡಿ, ದೇವರಿಗೆ ಇಷ್ಟವಿಲ್ಲದಂಥದ್ದನ್ನು ತೆಗೆದು ಹಾಕುವಂತೆ ದೊಡ್ಡ ಭಕ್ತಿ ಸಂಜೀವನ ಉಂಟಾಯ್ತು ಬೈಬಲ್ ಓದಿದ್ದರಿಂದ. ಅಷ್ಟೇ, ಎಷ್ಟು ಮಹತ್ವ ಇದು. ಸರಿ, 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 34. Josiah was 8 years old when he began to reign, and he reigned in Jerusalem 31 years. And he did that which was right in the sight of the Lord, and walked in the ways of David his father, and declined neither to the right hand nor to the left,
For in the 8th year of his reign, while he was yet young, he began to seek after the God of David his father. And in the 12th year he began to purge Judah and Jerusalem from the high places, and the groves, and the carved images, and the molten images. And they brake down the altars of Baalim in his presence, and the images that were on high above them he cut down. And the groves, and the carved images, and the molten images, he brake in pieces, and made dust of them, and strowed it upon the graves of them that had sacrificed unto them. And he burnt the bones of the priests upon their altars, and cleansed Judah and Jerusalem. And so did he in the cities of Manasseh, and Ephraim, and Simeon, even unto Naphtali, with their mattocks round about. And when he had broken down the altars and the groves, and had beaten the graven images into powder, and cut down all the idols throughout all the land of Israel, he returned to Jerusalem. Now in the 18th year of his reign, when he had purged the land and the house, he sent Shaphan the son of Azaliah, and Maaseiah the governor of the city, and Joah the son of Joahaz the recorder, to repair the house of the Lord his God. When they came to Hilkiah the high priest, they delivered the money that was brought into the house of God, which the Levites that kept the doors had gathered of the hand of Manasseh and Ephraim, and of all the remnant of Israel, and of all Judah and Benjamin, and they returned to Jerusalem. And they put it in the hand of the workmen that had the oversight of the house of the Lord, and they gave it to the workmen that wrought in the house of the Lord to repair and amend the house. Even to the artificers and builders gave they it, to buy hewn stone and timber for couplings, and to floor the houses which the kings of Judah had destroyed. And the men did the work faithfully. And the overseers of them were Jehath and Obadiah the Levites, of the sons of Merari, and Zechariah and Meshullam, of the sons of Kohathites, to set it forward, and others of the Levites, all that could skill of instruments of music. Also they were over the bearers of burdens, and were overseers of all that wrought the work in any manner of service. And of the Levites there were scribes and officers and porters. And when they brought out the money that was brought into the house of the Lord, Hilkiah the priest found a book of the law of the Lord given by Moses. And Hilkiah answered and said to Shaphan the scribe, I have found the book of the law in the house of the Lord. And Hilkiah delivered the book to Shaphan. And Shaphan carried the book to the king, and brought the king word back again, saying, All that was committed to thy servants, they do it. And they have gathered together the money that was found in the house of the Lord, and have delivered it into the hand of the overseers, and to the hand of the workmen. Then Shaphan the scribe told the king, saying, Hilkiah the priest hath given me a book. And Shaphan read it before the king. And it came to pass, when the king had heard the words of the law, that he rent his clothes. And the king commanded Hilkiah, and Ahikam the son of Shaphan, and Abdon the son of Micah, and Shaphan the scribe, and Azariah the servant of the king, saying, Go, inquire of the Lord for me, and for them that are left in Israel and in Judah, concerning the words of the book that is found. For great is the wrath of the Lord that is poured out upon us, because our fathers have not kept the word of the Lord, to do after all that is written in this book. And Hilkiah and they that the king had appointed went to Huldah the prophetess, the wife of Shallum the son of Tikvah, the son of Hazra, keeper of the wardrobe. Now she dwelt in Jerusalem in the college, and they spake to her to that effect. And she answered them, Thus saith the Lord God of Israel, Tell ye the man that sent you to me, Thus saith the Lord, Behold, I will bring evil upon this place, and upon the inhabitants thereof, even all the curses that are written in the book which they have read before the king of Judah, because they have forsaken me, and have burned incense unto other gods, that they might provoke me to anger with all the works of their hands. Therefore my wrath shall be poured out upon this place, and shall not be quenched. And as for the king of Judah, who sent you to inquire of the Lord, so shall ye say unto him, Thus saith the Lord God of Israel concerning the words which thou hast heard, because thine heart was tender, and thou didst humble thyself before God, when thou heardest his words against this place, and against the inhabitants thereof, and humbledst thyself before me, and didst rend thy clothes, and weep before me, I have even heard thee also, saith the Lord. Behold, I will gather thee to thy fathers, and thou shalt be gathered to thy grave in peace. Neither shall thine eyes see all the evil that I will bring upon this place, and upon the inhabitants of the same. So they brought the king word again. Then the king sent, and gathered together all the elders of Judah and Jerusalem. And the king went up into the house of the Lord, and all the men of Judah, and the inhabitants of Jerusalem, and the priests and the Levites, and all the people, great and small.
And he read in their ears all the words of the book of the covenant that was found in the house of the Lord. And the king stood in his place and made a covenant before the Lord, to walk after the Lord, and to keep his commandments, and his testimonies, and his statutes, with all his heart, and with all his soul, to perform the words of the covenant which are written in this book. And he caused all that were present in Jerusalem and Benjamin to stand to it. And the inhabitants of Jerusalem did according to the covenant of God, the God of their fathers. And Josiah took away all the abominations out of all the countries that pertained to the children of Israel, and made all that were present in Israel to serve, even to serve the Lord their God. And all his days they departed not from following the Lord the God of their fathers.